ಜಾತಿ ಗಣತಿ ಜಟಾಪಟಿ ನಡುವೆ ವೇಗ ಪಡೆದ ಸಮೀಕ್ಷೆ. ಆರಂಭದ 5 ದಿನದಿಂದಲೂ ಕೂಡ ಮಂದಗತಿಯಲ್ಲಿ ಈ ಸರ್ವೆ ಸಾಗ್ತಾ ಇತ್ತು. ಆದ್ರೆ ಈಗ ವೇಗ ಪಡೆದಿದೆ. ಜಾತಿ ಗಣತಿ ಜಟಾಪಟಿಯ ನಡುವೆ ಈ ಸಮೀಕ್ಷೆ ಈಗ ವೇಗ ಪಡ್ಕೊಂಡಿದೆ. ಆರಂಭದ 5 ದಿನ ನೀವು ಗಮನಿಸಬಹುದು, ಮಂದಗತಿಯಲ್ಲಿ ಈ ಸರ್ವೆ ಸಾಗ್ತಾ ಇತ್ತು. ಅಧಿಕಾರಿಗಳಿಗೆ ಸಿಎಂ ಖಡಕ್ ಸೂಚನೆಯ ಬೆನ್ನಲ್ಲೇ ಈಗ ಅಲರ್ಟ್ ಆಗಿದ್ದಾರೆ. ನಿನ್ನೆ 12 ಲಕ್ಷ ಕುಟುಂಬಗಳ ಸಮೀಕ್ಷೆಯನ್ನ ಸಿಬ್ಬಂದಿಗಳು ಮಾಡಿದ್ದಾರೆ. ಸಿಎಂ ನೀಡಿರುವ ಟಾರ್ಗೆಟ್ ಅನ್ನ ಸಿಬ್ಬಂದಿಗಳು ಮುಗಿಸ್ತಾ ಇದ್ದಾರೆ. ಜಾತಿ ಗಣತಿಗೆ ಆಕ್ಷೇಪವನ್ನ ಬಿಜೆಪಿ ನಾಯಕರು ವ್ಯಕ್ತಪಡಿಸಿದ್ರು. ಬೇಡ, ಈ ಜಾತಿ ಗಣತಿ ಮಾಡೋದು ಬೇಡ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಆದ್ರೂ ಸಾಕಷ್ಟು ಆಕ್ಷೇಪ ವಿರೋಧದ ನಡುವೆಯೂ ಕೂಡ ಈಗ ಜಾತಿ ಗಣತಿಯನ್ನ ಮಾಡ್ತಾ ಇದ್ದಾರೆ. ಆರಂಭದ 5 ದಿನ ಮಂದಗತಿಯಲ್ಲಿ ಸರ್ವೆ ಸಾಗಿತ್ತು. ಆದ್ರೆ ಈಗ ವೇಗ ಪಡ್ಕೊಂಡಿದೆ. ಅಧಿಕಾರಿಗಳಿಗೆ ಸಿಎಂ ಖಡಕ್ ಸೂಚನೆಯನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ನಿನ್ನೆ 12 ಲಕ್ಷ ಕುಟುಂಬಗಳು ಅಲ್ಲಿ ಹೋಗಿ ಸರ್ವೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಜಾತಿ ಜನಗಣತಿ ಪ್ರಾರಂಭದ ದಿನದಿಂದಲೂ ಕೂಡ ಪರ ವಿರೋಧದ ಚರ್ಚೆಗಳು ನಡೀತಲೇ ಇದೆ. ಈ ಜಾತಿ ಗಣತಿ ಅನ್ನೋದು ಬೇಡ ಅಂತ ಕೆಲವೊಂದಿಷ್ಟು ವರ್ಗ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರೆ ಈ ಸರ್ಕಾರ ಇದಕ್ಕೆ ಉತ್ತರ ಏನ್ ಕೊಡುತ್ತೆ ಅಂದ್ರೆ, ಇಲ್ಲ, ಜಾತಿ ಗಣತಿಯನ್ನ ಮಾಡಬೇಕಾಗತ್ತೆ. ಯಾಕೆಂದ್ರೆ ಕಾಂತರಾಜು ಆಯೋಗದ ವರದಿ ಏನು ಬೇಡ ಅಂತ ಆಯ್ತು, ಈ ಸಂದರ್ಭದಲ್ಲೇ ಮಾಡೋದು ಉತ್ತಮ ಅಂತ ಸರ್ಕಾರ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದೆ. ಹಾಗಾಗಿ ಆ ಪರ ವಿರೋಧದ ನಡುವೆಯೂ ಕೂಡ ಈ ಜಾತಿ ಗಣತಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ನೀವು ಗಮನಿಸಬಹುದು, ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ 5 ದಿನವೂ ಕೂಡ ಮಂದಗತಿಯಲ್ಲಿ ಸಾಗ್ತಾ ಇತ್ತು. ಆದ್ರೆ ಈಗ ಈ ಸರ್ವೆಗೆ ಒಂದು ವೇಗ ಬಂದಿದೆ.